ಕಮಿಷನರ್ ದಯಾನಂದ ತಲೆದಂಡಕ್ಕೂ ಮುನ್ನ ಆಗಿದ್ ಏನು? ಸಿಎಂ ಜೊತೆಗಿನ ಸಭೆಯಲ್ಲಿ ದಯಾನಂದ್ ಅವರು ಏನು ಹೇಳಿದ್ರು? ನಿನ್ನೆ ರಾತ್ರಿ ನಡೆದಂತ ಸಭೆಯಲ್ಲಿ ಏನೇನಾಯ್ತು? ಗ್ಯಾರಂಟಿ ನ್ಯೂಸ್ನಲ್ಲಿ ದಯಾನಂದ್ ಕುರಿತಂತ ಸ್ಫೋಟಕ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಗ್ಯಾರಂಟಿ ನ್ಯೂಸ್ನಲ್ಲಿ ದಯಾನಂದ್ ಕುರಿತ ಸ್ಫೋಟಕ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪ್ರತಿಯೊಬ್ಬ ಪೊಲೀಸ್ ಈ ಸುದ್ದಿಯನ್ನ ನೋಡಲೇಬೇಕು. ಸಿಎಂ ಡಿಸಿಎಂ ಗೃಹ ಸಚಿವರಿದ್ದಂತ ಸಭೆಯಲ್ಲಿ ದಯಾನಂದ್ ಅವರು ಮಾತನಾಡಿದ್ದಾರೆ. ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲೇ ನಡೆದಿತ್ತು ಆ ಮಾತುಕತೆ. ಸಿನಿಮಾ ಹೀರೋ ಡೈಲಾಗ್ನಂತೆ ದಯಾನಂದ್ ಅವರು ಖಡಕ್ ಮಾತನಾಡಿದ್ದಾರೆ. ಇನ್ನು ದಯಾನಂದ ಡೈಲಾಗ್ಗೆ ಸಭೆಯಲ್ಲಿದ್ದವರೆಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಅಷ್ಟಕ್ಕೂ ದಯಾನಂದ್ ಆ ಸಭೆಯಲ್ಲಿ ಏನು ಹೇಳಿದ್ದಾರೆ? ಗ್ಯಾರಂಟಿ ನ್ಯೂಸ್ನಲ್ಲಿ ಪಕ್ಕಾ ಇನ್ಸೈಡ್ ಮಾಹಿತಿ ಇದೆ. ಆ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ದಯಾನಂದ್ ಅವರ ಅಮಾನತಾಗಿದೆ. ಆ ಬಗ್ಗೆ ಮಹತ್ವದ ಸುದ್ದಿ ಇದೆ. ಪ್ರತಿಯೊಬ್ಬ ಪೊಲೀಸರು ಕೂಡ ಈ ಸುದ್ದಿಯನ್ನ ನೋಡ್ಲೇಬೇಕು. ಅಷ್ಟಕ್ಕೂ ಸಭೆಯಲ್ಲಿ ಏನಾಯ್ತು, ಏನು ಮಾತನಾಡಿದ್ದಾರೆ, ಯಾರೆಲ್ಲ ಇದ್ರು? ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳಿದ್ರು, ಡಿಸಿಎಂ ಇದ್ರು, ಎಲ್ಲರ ಸಮ್ಮುಖದಲ್ಲಿ ನಡೆದಿತ್ತು ಮಾತುಕತೆ. ಸಿನಿಮಾ ಹೀರೋ ಡೈಲಾಗ್ ಹೊಡೆಯುವಂತೆ ದಯಾನಂದ್ ಅವರು ಖಡಕ್ ಮಾತನಾಡಿದ್ದಾರೆ. ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲೇ ನಡೆದಿತ್ತು ಆ ಮಾತುಕತೆ. ಈ ಮೂಲಕವಾಗಿ ಏನು ಹೇಳಿದ್ರು? ಗೃಹ ಸಚಿವರಿದ್ರು ಸಭೆಯಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳಿದ್ರು, ಡಿಸಿಎಂ ಇದ್ರು. ಆ ಮೂಲಕವಾಗಿ ಎಲ್ಲರೂ ಕೂಡ ಈ ಸ್ಟೋರಿಯನ್ನ ತಪ್ಪದೆ ನೋಡಬೇಕು. ಏನೇನಾಯ್ತು ನಿನ್ನೆ ರಾತ್ರಿ ನಡೆದಂತ ಆ ಸಭೆಯಲ್ಲಿ? ಯಾವ್ಯಾವ ವಿಚಾರಗಳನ್ನ ಮುಂದಿಟ್ಟಿದ್ರು? ಏನೇನು ಆಯ್ತು? ಸಿಎಂ ಜೊತೆಗಿನ ಸಭೆಯಲ್ಲಿ ದಯಾನಂದ್ ಅವರು ಯಾವ್ಯಾವ ಮಾತುಗಳನ್ನ ಹೇಳಿದ್ರು? ಯಾಕಂದ್ರೆ ಅವರ ತಲೆದಂಡಕ್ಕೂ ಮುನ್ನ ಆಗಿರುವಂತ ವಿಚಾರ. ಎಲ್ಲರನ್ನು ಸಸ್ಪೆಂಡ್ ಮಾಡಿ ಮನೆ ಕಳಿಸ್ಬಿಡ್ತೀನಿ. ಸಸ್ಪೆಂಡ್ ಮಾಡಿ ಸರ್. ಅಧಿಕಾರ ಇಲ್ಲದೆ ಪೊಲೀಸ್ ಕೆಲಸ ಮಾಡೋದಕ್ಕಿಂತ ಸಸ್ಪೆಂಡ್ ಆಗಿ ಮನೇಲಿರೋದು ಒಳ್ಳೇದು. ಸಸ್ಪೆಂಡ್ ಮಾಡಿ ಸರ್. ಅಧಿಕಾರ ಇಲ್ಲದೆ ಪೊಲೀಸ್ ಕೆಲಸ ಮಾಡೋದಕ್ಕಿಂತ ಸಸ್ಪೆಂಡ್ ಆಗಿ ಮನೇಲಿರೋದು ಒಳ್ಳೇದು.